ವೆಲ್ಕಮ್ ಬ್ಯಾಕ್ ಟು ಡಿಜಿಟಲ್ ಬಿಂದು. ಸೊ ಇವತ್ತು ನೀವು ಕೇಸ್ ನ ಯಾವ ತರ ರಿಜಿಸ್ಟರ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಮೊನ್ನೆ ನಿಮ್ಗೆ ಏಜೆನ್ಸಿಗೆಲ್ಲ ನಾನು ಲಾಗಿನ್ ನ ಕ್ರಿಯೇಟ್ ಮಾಡ್ಕೊಳ್ರಿ ಅಂತ ಹೇಳಿದ್ದೆ, ರಿಜಿಸ್ಟ್ರೇಷನ್ ಆಗ್ರಿ ಅಂತ ಹೇಳಿದ್ದೆ. ಓಕೆ, ಸೊ ಇವಾಗ ಪ್ರೊಸೆಸ್ ಯಾವ ತರ ಅಂತ ಹೇಳ್ತೀನಿ. ಇನ್ ಕೇಸ್ ನೀವು ರಿಜಿಸ್ಟರ್ ಆಗಿರ್ಲಿಲ್ಲ ಅಂತಂದ್ರೆ ಕ್ರಿಯೇಟ್ ಅನ್ ಅಕೌಂಟ್ ಹೋಗ್ಬಿಟ್ಟು ನೇಮು, ಇಮೇಲ್ ಐ ಡಿ, ಮೊಬೈಲ್ ನಂಬರು, ಇಲ್ಲಿ ನಿಮ್ದು ರೂಲ್ ನ ಚೇಂಜ್ ಮಾಡ್ಬಿಟ್ಟು ಪಾಸ್ವರ್ಡ್ ಎಲ್ಲ ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಆಗಿ ಫೈನ್. ಸೊ ದಿಸ್ ಇಸ್ ಕಾಮನ್ ಬೇಸಿಕ್ ಥಿಂಗ್ಸ್, ಎಲ್ಲರಿಗೂ ಗೊತ್ತಿರುತ್ತೆ. ನೆಕ್ಸ್ಟ್ ನಿಮ್ಮ ಯೂಸರ್ ಐ ಡಿ ಅಂಡ್ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ. ಲಾಗಿನ್ ಆದ ತಕ್ಷಣ ಫಸ್ಟ್ ಡ್ಯಾಶ್ ಬೋರ್ಡ್ ನ ಬೇಸಿಕ್ಸ್ ಹೇಳ್ತೀನಿ. ಇಲ್ಲಿ ಲೀಡ್ ಕ್ರಿಯೇಟ್ ಮಾಡೋದಿರುತ್ತೆ. ಲೀಡ್ ಕ್ರಿಯೇಟ್ ಆದ್ಮೇಲೆ ಅದು ಅಪ್ಲಿಕೇಶನ್ ಸ್ಟೇಟಸ್ ಹೋಗಿರುತ್ತೆ. ಲೀಡ್ ಕ್ರಿಯೇಟ್ ಮಾಡಿದಾಗ ಆಲ್ಮೋಸ್ಟ್ ಎಲ್ಲ ನಿಮ್ಮ ಹತ್ರನೇ ಅದು ಏನು ಟೋಟಲ್ ಕಾಂಟ್ಯಾಕ್ಟ್ಸ್ ಏನ್ ಇರ್ತಾವಲ್ಲ, ನೀವು ಯಾರ್ಯಾವ್ದು ಕಸ್ಟಮರ್ ಸಪೋಸ್ ಇವತ್ತು ಒಂದು 10 ಜನ ನೀವು ಕಾಂಟ್ಯಾಕ್ಟ್ ಮಾಡಿದೀರಾ, ಅವ್ರದ್ದೇನಿದೆ ಇಲ್ಲಿ ನ್ಯೂ ಅಲ್ಲಿ ಇರುತ್ತೆ. ನ್ಯೂ ಅಲ್ಲಿ ಇರೋದು ಕಾಂಟ್ಯಾಕ್ಟ್ ಮಾಡಿದ್ರೆ ಆ ಕಾಂಟ್ಯಾಕ್ಟ್ ನಂಬರ್ಸ್ ಮಾತ್ರ ಈ ಕಡೆ ಬಂದಿರುತ್ತೆ. ಓಕೆ, ಇನ್ ಕೇಸ್ ಬಿಸಿ ಇದ್ರು ಅಥವಾ ಏನೋ ಒಂದು ಬೇರೆ ಇಶ್ಯೂಸ್ ಅಲ್ಲಿ ಇದ್ವು ಅಂತಂದ್ರೆ ಅದು ನೆಕ್ಸ್ಟ್ ಸ್ಟೇಜಸ್ ಗೆ ಕಂಟಿನ್ಯೂಡ್ ಆಗುತ್ತೆ. ಇನ್ ಕೇಸ್ ಇಂಟ್ರೆಸ್ಟೆಡ್ ಇದ್ರು ಅಂತ ಇಟ್ಕೊಡ್ರಿ, ಇಂಟ್ರೆಸ್ಟೆಡ್ ಕಸ್ಟಮರ್ಗೆ ಇಲ್ಲಿ ಯಾಕೆ ಈ ತರ ತೋರಿಸಿದ್ರೆ ನಿಮಗ್ ಫಾಲೋ ಅಪ್ ಮಾಡಕ್ ಈಸಿ ಆಗ್ಬೇಕು. ಕಸ್ಟಮರ್ಸ್ಗೆ ಫಾಲೋ ಅಪ್ ಮಾಡಕ್ ನಿಮ್ಗೆ ಈಸಿ ಆಗ್ಬೇಕು. ಅದಕ್ಕೆ ಏನಿದೆ ಸ್ಟೆಪ್ ವೈಸ್ ಯಾವ್ಯಾವ ಸ್ಟೇಜ್ ಅಲ್ಲಿ ಯಾವ್ಯಾವ ತರ ಕೇಸಸ್ ಫ್ಲೋ ಆಗ್ತಾ ಇದಾವೆ ಅನ್ನೋದು ನಿಮಗೆ ಕ್ಲಾರಿಟಿ ಸಿಗ್ಲಿ ಅನ್ನೋದಕ್ಕೆ ಈ ತರ ಸೆಟಪ್ ಮಾಡಿಟ್ಟಿರುತ್ತೆ. ಫೈನ್. ನೆಕ್ಸ್ಟ್ ಇವಾಗ ಲೀಡ್ ಕ್ರಿಯೇಟ್ ಮಾಡ್ಬೇಕು ನೀವು. ಸದ್ಯಕ್ಕೆ ಇಲ್ಲಿ ಯಾವ ಲೀಡ್ಸ್ ಇಲ್ಲ, ಯಾವ ಅಪ್ಲಿಕೇಶನ್ಸ್ ಇಲ್ಲ, ಎಲ್ಲ ಪೆಂಡಿಂಗ್ ಇದೆ. ಓಕೆ, ಸೊ ಫಸ್ಟ್ ಲೀಡ್ ಅಂತ ಹೋಗ್ರಿ. ಲೀಡ್ ಅಂತ ಹೋಗಿ ಒಂದು ಆಡ್ ಲೀಡ್ ಕೊಟ್ಟು ಸಪೋಸ್ ಕಸ್ಟಮರ್ ನೇಮ್ ಒಂದು ಡೆಮೋ ಹಾಕ್ತಿದ್ದೀನಿ. ಅಜಯ್ ಅಂತ ಕಸ್ಟಮರ್, ಯಾರು ಇಂಟ್ರೆಸ್ಟೆಡ್ ಇದಾರೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿದ್ವಿ. ಆಂಡ್ರಾಯ್ಡ್ ಮೊಬೈಲ್ ಇದ್ರೆ ತಗೊಳ್ರಿ, ಮೇಲ್ ಐ ಡಿ ಇದ್ರೆ ತಗೊಳ್ರಿ. ಸ್ಟಾರ್ ಏನಿದಾವಲ್ಲ ಇದು ಮ್ಯಾಂಡೇಟರಿ ಫಸ್ಟ್ ನಿಮ್ಗೆ ಲೀಡ್ ಕ್ರಿಯೇಟ್ ಮಾಡಕ್ಕೆ. ಓಕೆ, ನೆಕ್ಸ್ಟ್ ಎಲ್ಲಿಂದ ಬಂದಿದೆ ಲೀಡು, ಅವ್ರದ್ದು ಸೊ ಅಂಡ್ ಸೊ ಅಡ್ರೆಸ್ ಹಾಕೊಡ್ರಿ. ನೆಕ್ಸ್ಟ್ ಆಮೇಲೆ ಸಿಟಿ ಕರ್ನಾಟಕ, ಅಂಡ್ ಪಿನ್ ಕೋಡ್, ಲೋನ್ ಅಮೌಂಟ್ ಎಷ್ಟು ರಿಕ್ವೈರ್ಮೆಂಟ್ ಇದೆ ಇವ್ರಿಗೆ. ಫಸ್ಟ್ ಪ್ರೊಫೈಲ್ ಏನಿದೆ ಬೇಸಿಕ್ ಇನ್ಫಾರ್ಮೇಶನ್, ಪರ್ಸನಲ್ ಇನ್ಫಾರ್ಮೇಶನ್ ಸೆಟ್ ಆಯ್ತಾ. ನೆಕ್ಸ್ಟ್ ಲೋನ್, ಅವ್ರಿಗೆ ಲೋನ್ ಎಷ್ಟು ಬೇಕಾಗಿದೆ ರಿಕ್ವೈರ್ಮೆಂಟ್ ಅಂದ್ಬಿಟ್ಟು ಅನ್ಕೊಟ್ರಿ. ಈಗ ಯಾರಿಗೋ ಅಜಯ್ ಅನ್ನೋರ್ಗೆ ಒಂದ್ 2 ಲಕ್ಷ ಬಿಸ್ನೆಸ್ ಲೋನ್ ಬೇಕಾಗಿದೆ. ಸೊ ಇಲ್ಲಿ ನಾನು 2 lakhs ಅಂತ ಎಂಟ್ರಿ ಮಾಡ್ತೀನಿ. ಅವ್ರದ್ದು ಮಂತ್ಲಿ ಇನ್ಕಮ್ ಎಷ್ಟಿದೆ, ಜನರಲ್ ಬಿಸ್ನೆಸ್ ಲೋನ್ ಇದ್ರೆ ಬಿಸ್ನೆಸ್ ಇನ್ಕಮ್ ಇರುತ್ತೆ, ಸ್ಯಾಲ್ರಿ ಇದ್ರೆ ಸ್ಯಾಲ್ರಿ ಇನ್ಕಮ್ ಇರುತ್ತೆ. ಸೊ ಅದನ್ನ ನೀವು ಅವ್ರಿಗೆ ಕೇಳ್ಕೊಬಿಟ್ಟು ಇವಾಗ ಅನ್ಕೊಡ್ರಿ ಅಜಯ್ ಅನ್ನೋರ್ದು ಮಂತ್ಲಿ ಒಂದು 30,000 ಇನ್ಕಮ್ ಇದೆ. ಅವ್ರ ಸಿಬಿಲ್ ಸ್ಕೋರ್ ಅವ್ರು ಕೇಳಿದೆ. ಆಲ್ಮೋಸ್ಟ್ ಇವಾಗ ಏನಾಗಿದೆ, ಜನ ಎಲ್ಲ ಸಿಬಿಲ್ ನ ಚೆಕ್ ಮಾಡಿರ್ತಾರೆ. ಯಾವ್ದು ಫೋನ್ ಪೇ ನಲ್ಲಾದ್ರೂ ಚೆಕ್ ಮಾಡಿರ್ತಾರೆ, ಜಿ ಪೇ ನಲ್ಲಾದ್ರೂ ಚೆಕ್ ಮಾಡಿರ್ತಾರೆ. ಸೊ ಈ ತರ ಮಲ್ಟಿಪಲ್ ಆಪ್ಸ್ ಏನದು ಆಪ್ಸ್ ಇದಾವೆ. ಆಪ್ಸ್ ಅಲ್ಲಿ ಅವ್ರು ಎಲ್ಲಾದ್ರೂ ಚೆಕ್ ಮಾಡಿರ್ತಾರೆ. ಕಸ್ಟಮರ್ ಕೇಳಿದ್ರೆ ಸಿಬಿಲ್ ಏನಿದೆ ಅಂತ ಅಂದ್ಬಿಟ್ಟು. ಇವಾಗ ಎಕ್ಸಾಂಪಲ್ ಅಜಯ್ ಅನ್ನೋ ಕಸ್ಟಮರ್ಗೆ ನಾನು ಅವ್ರಿಗೆ ಕೇಳ್ತೀನಿ, ಅವ್ರು ಹೇಳ್ತಾರೆ ಒಂದು 700 ಇದೆ ಅಂತ. ಅದನ್ನ ನಾನು ಎಂಟ್ರಿ ಮಾಡ್ತೀನಿ. ಯಾವ ತರ ಲೋನ್ ಬೇಕಾಗಿದೆ, ಬಿಸ್ನೆಸ್ ಲೋನ್ ಅಂತ ಹೇಳಿದ್ನಲ್ಲ, ಬಿಸ್ನೆಸ್ ಲೋನ್. ಫೈನ್, ಬಿಸ್ನೆಸ್ ಲೋನ್ ಬೇಕಾಗಿದೆ. ಇಲ್ಲಿ ಬೇಸಿಕ್ ಅವ್ರದ್ದು ಇನ್ಫಾರ್ಮೇಶನ್ಸ್ ತಿಳ್ಕೊಂಡು ಇಟ್ಕೋಬೇಕು. ಅಚ್ಚಾ, ಬಿಸ್ನೆಸ್ ಅಂತ ಅಂದಾಗ ಎಷ್ಟು ವರ್ಷದ್ದು, ಯಾವಾಗಿಂದ ರನ್ ಮಾಡ್ತಾ ಇದೀರಾ, ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಏನಿದೆ, ಆಧಾರ್, ಪ್ಯಾನ್, ಇವು KYC ಆಯ್ತು. ನೆಕ್ಸ್ಟ್ ಟ್ರೇಡ್ ಲೈಸೆನ್ಸ್ ಇದೆನಾ, ಉದ್ಯಮ ಇದೆನಾ, ಅಥವಾ ಆ ಬಿಸ್ನೆಸ್ ರಿಲೇಟೆಡ್ ಏನಾದ್ರು ಡಾಕ್ಯುಮೆಂಟ್ಸ್ ಇದೆನಾ, ಇದನ್ನೆಲ್ಲ ಕೇಳ್ಕೊಂಡ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡ್ರಿ. ಕಸ್ಟಮರ್ ಇಸ್ ಇಂಟ್ರೆಸ್ಟೆಡ್ ಇದಾರೆ, ಅದಕ್ಕೆ ಈ ತರ ಅಂತ ಅಂದ್ಬಿಟ್ಟು. ಸೊ ಲೀಡ್ ಯಾವ ತರ ಬಂದಿದೆ, ಡೈರೆಕ್ಟ್ ಬಂದಿದ್ರೆ ಡೈರೆಕ್ಟ್ ಹಾಕೊಡ್ರಿ, ಇಲ್ಲ ಯಾರ ಕಡೆಯಿಂದ ರೆಫರೆನ್ಸ್ ಬಂದಿದ್ರೆ ಥರ್ಡ್ ಪಾರ್ಟಿ ಪೋರ್ಟಲ್ ಏನೋ ಎಲ್ಲಿಂದ ರೆಫರೆನ್ಸ್ ಬಂದಿದ್ರೆ ಅದು ರೆಫರೆನ್ಸ್ ಹಾಕೊಡ್ರಿ. ಇಲ್ಲಪ್ಪ ಡೈರೆಕ್ಟ್ ಇದ್ದಾಗ ನೀವು ಇಲ್ಲಿ ಡೈರೆಕ್ಟ್ ಅಂತ ಹಾಕೊಂಡ್ರಿ, ಡೈರೆಕ್ಟ್ ಕಾಲ್ ಅಂತ ತಗೋತೀನಿ. ಕೊಟ್ಟು ಲೀಡ್ ಕ್ರಿಯೇಟ್ ಮಾಡಿದ್ವಿ. ಇಷ್ಟ ಆಯ್ತು, ಇಷ್ಟು ನಿಮ್ ಕಡೆಯಿಂದ ಆಯ್ತು. ಈ ಲೀಡ್ ಇಷ್ಟು ಜನರೇಟ್ ಮಾಡಿದ್ರೆ ನೆಕ್ಸ್ಟ್ ಏನಿದೆಲ್ಲ ಬ್ಯಾಕ್ ಎಂಡ್ ನಮ್ ಟೀಮ್ ಇದಕ್ಕೆ ಫಾಲೋ ಅಪ್ ಮಾಡ್ತಾ ಹೋಗುತ್ತೆ. ಇನ್ ಕೇಸ್ ಇಲ್ಲೇನಾದ್ರೂ ಡಾಕ್ಯುಮೆಂಟೇಶನ್ ಪೆಂಡಿಂಗ್ ಇತ್ತು, ಅವಾಗ ನಾವು ಕಾಲ್ ಮಾಡಿದಾಗ ಅವ್ರು ಅಟೆಂಡ್ ಮಾಡಿಲ್ಲ ಅಥವಾ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಅಂದಾಗ ಅವಾಗ ನಿಮ್ಗೆ ಹೇಳ್ತಾರೆ. ಸೊ ಇಲ್ಲೇನಿದೆ ಕಸ್ಟಮರ್ ನೇಮು, ಮೊಬೈಲ್ ನಂಬರ್ ಎಲ್ಲ ಇಲ್ಲಿ ತೋರಿಸ್ತಲ್ಲ. ಸೊ ನೀವ್ ಇಲ್ಲಿ ಲೀಡ್ ಕ್ರಿಯೇಟ್ ಮಾಡಿದ ಬೈ ಯಾರು, ಏನಾಗಿದೆ ಅಂತ ಆಕ್ಟಿವಿಟಿ ಟೈಮ್ ಲೈನ್ಸ್ ಎಲ್ಲ ಗೊತ್ತಾಗುತ್ತೆ. ಬ್ಯಾಕ್ ಎಂಡ್ ಅಲ್ಲಿ ನಮ್ ಟೀಮ್ ಯಾವ ತರ ವರ್ಕ್ ಮಾಡ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಇನ್ ಕೇಸ್ ಅದನ್ನ ಅಟೆಂಡ್ ಮಾಡಿಲ್ಲ ಅಂದ್ರೆ ಎಷ್ಟು ಟೈಮಿಂಗ್ ಇಂದ ಅಟೆಂಡ್ ಮಾಡಿಲ್ಲ ಅನ್ನೋದು ಗೊತ್ತಾಗುತ್ತೆ ನಿಮ್ಗೆ. ಅಂಡ್ ಲೀಡ್ ಡೀಟೇಲ್ಸ್ 2 lakhs ಬೇಕಾಗಿದೆ, 30,000 ಬಿಸ್ನೆಸ್ ಲೋನು, ಸಿಬಿಲ್ ನೀವೇನ್ ಎಂಟ್ರಿ ಮಾಡಿದ್ರಲ್ಲ ಆ ತರ. ಅದಕ್ಕೆ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಬೇಕು. ಅವಾಗ ನಿಮ್ಗೆ ನಾವು ಕಲೆಕ್ಟ್ ಮಾಡಕ್ ಹೇಳ್ತೀವಿ. ಇನ್ ಕೇಸ್ ಆಗಿಲ್ಲ ಅಂದ್ರೆ ನಾವು ಕಲೆಕ್ಟ್ ಮಾಡ್ತೀವಿ. ನಮ್ಗ್ ಕಸ್ಟಮರ್ ರೆಸ್ಪಾನ್ಸ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹೇಳುತ್ತೆ, ಇಲ್ಲ ಸರ್ ಈ ತರ ಕಸ್ಟಮರ್ ಇದಾರೆ, ಇವ್ರು ರೆಸ್ಪಾನ್ಸ್ ಮಾಡ್ತಲ್ಲ, ಸ್ವಲ್ಪ ನೀವು ಕಾಲ್ ತಗೊಳ್ಳಿ ಸರ್ ಅಂತ ನಿಮ್ಗೆ ಹೇಳುತ್ತೆ. ಅವಾಗ ನೀವೇನ್ ಮಾಡ್ತೀರಾ, 1 ನಿಮಿಷ ಕಾಲ್ ಮಾಡಿ, ಇಲ್ಲ ಸರ್ ನಮ್ ಟೀಮಿಗೆ ಕಾಲ್ ಮಾಡ್ತಾ ಇದಾರೆ ನಿಮ್ಗೆ,
ಸೊ ಸ್ವಲ್ಪ ಅಟೆಂಡ್ ಮಾಡಿ ಅಂತ ನೀವು ಹೇಳ್ಬೋದು. ಅವ್ರು ಹೇಳಿದ ತಕ್ಷಣ ಅಲ್ಲಾಗತ್ತೆ. ಒಟ್ನಲ್ಲಿ ಏನಿದೆ 1-to-1 ಇಟ್ಸ್ ಅ ವಿನ್ ವಿನ್ ಸಿಚುವೇಶನ್ ಆಗ್ಬೇಕು. ಅಲ್ಟಿಮೇಟ್ಲಿ ಕಸ್ಟಮರಿಗೆ ಲೋನ್ ಪ್ರೊವೈಡ್ ಆಗ್ಬೇಕು, ನಮಗೂ ಬಿಸ್ನೆಸ್ ಆಗಿರ್ಬೇಕು, ನಿಮ್ಗೂ ಅದ್ರದ್ದು ಇನ್ಕಮ್ ಆಗಿರ್ಬೇಕು. ಇಟ್ಸ್ ಅ ವಿನ್ ವಿನ್ ಸಿಚುವೇಶನ್. ಈ ತರ ನಾವು ಪ್ರೊಸೆಸ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕಾಗಿನೇ ನಾವೇನಿದೆ ಈ ತರ ಒಂದು ಯೂನಿಕ್ ಆಗಿ ನಾವು ಸಾಫ್ಟ್ವೇರ್ ನ ರೆಡಿ ಮಾಡಿದೀವಿ. ನಿಮ್ಗಾಗಿ ಅನುಕೂಲ ಆಗ್ಲಿ, ನಿಮ್ಗೆ ಜಾಸ್ತಿ ರೆವೆನ್ಯೂ ಆಗ್ಲಿ, ನಿಮ್ಗೆ ಕಸ್ಟಮರ್ ಫ್ಲೋಟ್ ಜಾಸ್ತಿ ಆಗ್ಲಿ ಅಂತ ಅಂದ್ಬಿಟ್ಟು. ಓಕೆ ಫೈನ್. ಇದು ಲೀಡ್ಸ್ ಜನರೇಟ್ ಆಯ್ತು. ಈ ಲೀಡ್ಸ್ ಜನರೇಟ್ ಆದಾಗ ಅವ್ರ ಅಪ್ಲಿಕೇಶನ್ಸ್ ಇಲ್ಲಿ ಸ್ಟೇಜಸ್ ಇದೆ ನೋಡ್ರಿ. ಇಲ್ಲೆಲ್ಲ ಇಲ್ಲಿ ಫಸ್ಟ್ ಈಗ ನಾವೇನ್ ಮಾಡ್ತಾ ಇರ್ತೀವಲ್ಲ ಎಲ್ಲ ಈ ಸ್ಟೇಜಸ್ ಅಲ್ಲೇ ಇರುತ್ತೆ. ಓಕೆ ಒನ್ಸ್ ಡಾಕ್ಯುಮೆಂಟೇಶನ್ಸ್ ಎಲ್ಲ ಕಂಪ್ಲೀಟ್ ಆಗಿ ಬಂದಾಗ ಸಬ್ಮಿಟ್ ಆಯ್ತು ಅಂತ ಇಟ್ಕೊಡ್ರಿ. ಈ ಸಬ್ಮಿಟ್ ಆದ್ಮೇಲೆ ಆ ಡಾಟಾ ಅಪ್ಲಿಕೇಶನ್ಸ್ ಅಲ್ಲಿ ಬರುತ್ತೆ. ಸೊ ಅಪ್ಲಿಕೇಶನ್ಸ್ ಅಲ್ಲಿ ಬಂದಾಗ ಏನಾಗುತ್ತೆ, ಮ್ಯಾಕ್ಸಿಮಮ್ ಕಸ್ಟಮರ್ ಕಡೆಯಿಂದ ಏನು ನಾವು ಡಾಟಾ ಕಲೆಕ್ಟ್ ಮಾಡಬೇಕಾಗಿತ್ತು ಎಲ್ಲ ಡನ್ ಆದಾಗ ಈ ಸ್ಟೇಜಸ್ ಅಲ್ಲಿ ಬರುತ್ತೆ. ಇಲ್ಲಿಂದ ಏನಾಗುತ್ತೆ, ಡಾಕ್ಯುಮೆಂಟ್ಸ್ ಬ್ಯಾಂಕಿಗೆ ಪ್ರೊಸೀಡ್ ಆಗಿರುತ್ತೆ. ಸೊ ಬ್ಯಾಂಕ್ ಇಂದ ಏನೇನ್ ಅಪ್ಡೇಟ್ ಬರುತ್ತೆ ಎಲ್ಲ ನಮ್ಗೆ ಇಲ್ಲಿ ಅಪ್ಡೇಟ್ ಆಗ್ತಾ ಬರುತ್ತೆ. ನಮ್ಮ ಬ್ಯಾಕ್ ಅಂಡ್ ಟೀಮು ಬ್ಯಾಂಕ್ ಇಂದ ಏನೇನ್ ಅಪ್ಡೇಟ್ಸ್ ಬರುತ್ತಲ್ಲ ಅದು ನಿಮ್ಗೆ ಅಪ್ಡೇಟ್ ಮಾಡಿರ್ತಾರೆ. ಇಲ್ಲಿ ಸಬ್ಮಿಟೆಡ್ ಇದೆ, ಓಕೆ, ಅಂಡರ್ ರಿವ್ಯೂ, ಅಪ್ರೂವ್ಡ್ ಆಗಿದ್ರೆ ಅಪ್ರೂವ್ಡ್, ಲೋನ್ ರಿಜೆಕ್ಟ್ ಆಗಿದ್ರೆ ರಿಜೆಕ್ಟೆಡ್. ಸೊ ಈ ತರ ಪ್ರೊಸೆಸ್ ಆಗುತ್ತೆ. ಓಕೆ, ಸೊ ಐ ಥಿಂಕ್ ಇದು ನಿಮ್ಗೆಲ್ಲ ಗೊತ್ತಾಯ್ತು ಅನ್ಕೋತೀನಿ. ನೆಕ್ಸ್ಟ್ ಬರೋದು ಕಮಿಷನ್ಸ್ ಯಾವ ತರ ಅಂತಂದ್ಬಿಟ್ಟು ವೆರಿ ಶಾರ್ಟ್ಲಿ ನಿಮಗೆ ಕಮಿಷನ್ಸ್ ನೆಲ್ಲ ನಾವಿಲ್ಲಿ ಅಪ್ಡೇಟ್ ಮಾಡ್ತೀವಿ ಏನೇನಿದೆ ಅಂತಂದ್ಬಿಟ್ಟು. ಜಸ್ಟ್ ಇವಾಗ ಪ್ರೊಸೆಸ್ ಏನ್ ರನ್ ಆಗ್ತಾ ಇದೆಯಲ್ಲ ಅಲ್ಲಿ ಆಗ್ಲಿ. ಇವಾಗ ಇಮಿಡಿಯೇಟ್ ಆಗಿ ನೀವೇನಿದೆ ಇದ್ರದ್ದು ಅಡ್ವಾಂಟೇಜ್ ತಗೊಂಡ್ಬಿಟ್ಟು ಕೇಸಸ್ ನ ಫೈಲ್ ರಿಜಿಸ್ಟರ್ ಮಾಡಿಸಿ. ಅದು ಬಿಸ್ನೆಸ್ ಲೋನ್ ಆಗಿರ್ಬೋದು ಅಥವಾ ವೆಹಿಕಲ್ ಲೋನ್ ಆಗಿರ್ಬೋದು, ಪರ್ಸನಲ್ ಲೋನು, ಹೋಮ್ ಲೋನು. ಇಲ್ಲಿ ನೀವು ಲೋನ್ ಕ್ರಿಯೇಟ್ ಮಾಡೋವಾಗ ಇಲ್ಲಿ ಆಪ್ಷನ್ಸ್ ಇರುತ್ತೆ ನೋಡ್ರಿ. ಪ್ರಾಡಕ್ಟ್ ಟೈಪ್, ಪರ್ಸನಲ್ ಲೋನ್, ಬಿಸ್ನೆಸ್ ಲೋನ್, ಹೋಮ್ ಲೋನ್, ಗೋಲ್ಡ್ ಲೋನ್, ಎಜುಕೇಶನ್, ಆಟೋ ಲೋನು, ಎಲ್ಲ ಆಪ್ಷನ್ಸ್ ನಿಮ್ಗೆ ಇಲ್ಲಿ ಇರುತ್ತೆ. ಓಕೆ, ಸೊ ಒಂದೊಂದು ಪ್ರಾಡಕ್ಟ್ಗೂ ಒಂದೊಂದ್ ತರ ಕಮಿಷನ್ ಸ್ಟ್ರಕ್ಚರ್ಸ್ ಇದೆ. ನಿಮ್ಗೆಲ್ಲ ಏನಿದೆ ಶಾರ್ಟ್ಲಿ ನಾವು ಅದನ್ನು ಶೇರ್ ಮಾಡ್ತೀವಿ. ಸೊ ಐ ಹೋಪ್ ನಿಮ್ಗೆ ಇದೆಲ್ಲ ಗೊತ್ತಾಯ್ತು ಅನ್ಕೋತೀನಿ. ಓಕೆ, ಇನ್ ಕೇಸ್ ಏನಾದ್ರು ಡೌಟ್ಸ್ ಇದ್ರೆ ನಮ್ ಬ್ಯಾಕ್ ಎಂಡ್ ಟೀಮ್ಗೆ ಕಾಲ್ ಮಾಡಿ. ಓಕೆನಾ? ಥ್ಯಾಂಕ್ ಯು.